Hi dear listeners, once again welcome back to my video class. Myself is Santosh Bihalli, teacher of English from Challenge Coaching Class, Sinno, District Raichur. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನು ಡಿಸ್ಟ್ರಿಕ್ಟ್ ರಾಯಚೂರು ಈ ಒಂದು ಮುಖ್ಯ ಶಾಖೆಯ ಅಡಿಯಲ್ಲಿ ನಾವು ಈ ಧಾರವಾಡದಲ್ಲಿ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಎಂಬ ಒಂದು ಉಪಶಾಖೆಯನ್ನ ಅದು ಸೈನಿಕ್ ನವೋದಯ ಕಿತ್ತೂರು RMS ಮುರಾರ್ಜಿ ಅಳಿಕೆ ಈ ಒಂದು ವಸತಿ ಶಾಲೆಗಳ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರವನ್ನ ಈಗಾಗಲೇ ನಾವು ವಿದ್ಯಾಕಾಶಿ ಎಂದು ಹೆಸರನ್ನ ಪಡೆದಿರ್ತಕ್ಕಂಥ ಈ ಧಾರವಾಡದಲ್ಲಿ ನೂತನವಾಗಿ ಪ್ರಾರಂಭ ಮಾಡಲಾಗಿತ್ತು. ಅದು ವಿಶೇಷವಾಗಿ CBSE ICSE ಸ್ಟೇಟ್ ಸಿಲೆಬಸ್ ಮಕ್ಕಳಿಗೋಸ್ಕರವಾಗಿ ಅದು 4 ಮತ್ತು 5ನೇ ತರಗತಿ. ಅದು ಕನ್ನಡ ಮಾಧ್ಯಮ ಇರಬಹುದು, ಆಂಗ್ಲ ಮಾಧ್ಯಮ ಇರಬಹುದು. ಸೊ ನಿಮ್ಗೆ ಅದು ರೆಸಿಡೆನ್ಸಿಯಲ್, ನಾನ್ ರೆಸಿಡೆನ್ಸಿಯಲ್. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕರೆಯನ್ನ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನಂಬರ್ಗಳು ನನ್ನಿ ನಂಬರ್ 9743025830. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ಗೆ ಕರೆಯನ್ನ ಮಾಡಿ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ 9449771212. ಸೊ ಮತ್ತೊಂದು ನಂಬರ್ ನೋಡೋದಾದ್ರೆ 9900206243. ಈ ನಂಬರ್ಗಳಿಗೆ ಕರೆಯನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಿ. ಈಗಾಗಲೇ ಈ ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡದ ಪ್ರವೇಶಗಳು ಪ್ರಾರಂಭವಾಗಿದ್ದು, ನಿಮ್ಮ ಒಂದು ಪ್ರವೇಶವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಇನ್ ಟುಡೇಸ್ ಕ್ಲಾಸ್ ವಿಶೇಷವಾಗಿ ದೋಸ್ ಹೂ ಆರ್ ಪ್ರಿಪೇರಿಂಗ್, ಸೊ ಯಾರು ಈ SSLC ಮಕ್ಕಳು ಇರ್ಬೋದು, ಸೈನಿಕ್ ಮಕ್ಕಳು ಇರ್ಬೋದು, ಕಿತ್ತೂರು ಸೈನಿಕ್ ಇರ್ಬೋದು, RMS ಮಕ್ಕಳು ಇರ್ಬೋದು, ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಅದು FDA SDA SSC ಈ ಎಲ್ಲ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ ನಾನು ಈ ಮುಂದುವರೆದ ಭಾಗ ಕ್ವಶನ್ ಟ್ಯಾಕ್ಸ್ ನಲ್ಲಿ ಪಾರ್ಟ್ ನಂಬರ್ 2. ಸೊ ಪಾರ್ಟ್ ನಂಬರ್ 2 ದಲ್ಲಿ ಇವತ್ತು ವಿಶೇಷವಾಗಿ ಕೆಲವು ರೂಲ್ಸ್ ಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಇನ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್ ಆಲ್ರೆಡಿ I taught 4 to 5 rules. Let's say continuous part number 2. Okay, we will see. In previous class ನಲ್ಲಿ ನಾನು ಹೇಳಿದಿನ ಈ ಕ್ವಶನ್ ಟ್ಯಾಕ್ಸ್ ಗಳು ಇಟ್ ಇಸ್ ಅ ಪಾರ್ಟ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ದೆ. ಇಂಟ್ರಾಗೇಟಿವ್ ನ ಒಂದು ಭಾಗ ಅಂತ ಇದ್ರ ಬಗ್ಗೆ ಹೇಳಿದ್ದೆ ನಾನು. ಸೊ ಹಾಗಾದ್ರೆ ಈ ಕ್ವಶನ್ ಟ್ಯಾಕ್ಸ್ ಗಳನ್ನು ಮಾಡುವಾಗ, ಸೊ ನನ್ನ ಈ ವಿಡಿಯೋ ಕ್ಲಾಸ್ ಗಳನ್ನು ನೀವು ಯಾರ್ಯಾರು ನೋಡ್ತಾ ಇದ್ರು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋ ಕ್ಲಾಸ್ ಅನ್ನ ನೋಡಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ಯೂಟ್ಯೂಬ್ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋನ ಬೆಲ್ ಬಟನ್ ಒತ್ತುವುದರ ಮೂಲಕ ಹೆಚ್ಚೆಚ್ಚು ವಿಡಿಯೋಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನಿಮ್ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಹಾಗಾದ್ರೆ 6ನೇ ಒಂದು ರೂಲ್ ಏನ್ ಹೇಳ್ತಾ ಇದೆ ನೋಡೋದಾದ್ರೆ, if there are no helping verb. ಸೊ ಇನ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್ ನಲ್ಲಿ ಫಸ್ಟ್ 5 ರೂಲ್ಸ್ ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನ. ಸೊ ಅದರಲ್ಲಿ ಪ್ರತಿಯೊಂದು ಸೆಂಟೆನ್ಸ್ ಗಳಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಗಳಿರ್ತಾ ಇತ್ತು. ಬಟ್ ಇನ್ ದಿಸ್ ರೂಲ್, ಸೊ ಇನ್ ದೀಸ್ ಎಕ್ಸಾಂಪಲ್ಸ್, ಸೊ ಇಲ್ಲಿ ಕೊಟ್ಟಿರ್ತಂತ ಒಂದು ಎಕ್ಸಾಂಪಲ್ಸ್ ಗಳಲ್ಲಿ ದೇರ್ ಇಸ್ ನೋ ಎನಿ ಹೆಲ್ಪಿಂಗ್ ವರ್ಬ್. ಸೊ ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಗಳು ಇರದಿದ್ರೆ ನಾವೇನ್ ಮಾಡ್ಬೇಕು ಆ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಹೇಳುತ್ತೆ ಈ 6th ರೂಲ್. ಹಾಗಾದ್ರೆ we will see the 6th rule. If there are no helping verbs, ಸೊ ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ಗಳು ಯಾವ ಟೆನ್ಸ್ ಗಳಲ್ಲಿ ಬರೋಲ್ಲ, ಯಾವ ಸೆಂಟೆನ್ಸ್ ಗಳಲ್ಲಿ ಬರೋಲ್ಲ ನೋಡೋದಾದ್ರೆ,
ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ನಿಮ್ಗೆ ಗೊತ್ತಿದೆ ಈ ಟೆನ್ಸ್ ಗಳಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದ್ರೆ ಡೂ ಡಸ್ ಯೂಸ್ ಮಾಡ್ತೀವ, ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದ್ರೆ ಡಿಡ್ ಯೂಸ್ ಮಾಡ್ತೀವ. ಸೊ ಹಾಗಾದ್ರೆ ಇದು ಇಫ್ ದೇರ್ ಆರ್ ನೋ ಹೆಲ್ಪಿಂಗ್ ವರ್ಬ್ಸ್, ಡೂ ಡಸ್ ಆರ್ ಡಿಡ್ ಈಸ್ used according to tense of the sentence. ಟೆನ್ಸ್ ಗಳ ಪ್ರಕಾರ ಡೂ ಮತ್ತು ಡಸ್ ಡಿಡ್ ಅನ್ನ ನಾವ್ ಎಲ್ಲಿ ಯೂಸ್ ಮಾಡ್ಬೇಕು ಅಂತ ಹೇಳುತ್ತೆ, we use do does. ಸೊ ಇವಾಗ ನಾನು ಹೇಳಿದೆ ನಿಮ್ಗೆ ಡೂ ಡಸ್ ಅನ್ನೇ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ಬೇಕು, ಡಿಡ್ ಅನ್ನೇ ಪಾಸ್ಟ್ ಟೆನ್ಸ್ ನಲ್ಲಿ. ಡೂ ಡಸ್ ಇಂಟು ಪ್ರೆಸೆಂಟ್ ಟೆನ್ಸ್, ವೆರಿ ಇಂಪಾರ್ಟೆಂಟ್. ಡಿಡ್ ಅನ್ನೋದು ಎಲ್ಲಿ ಯೂಸ್ ಮಾಡ್ಬೇಕಂತ ಹೇಳುತ್ತೆ, ಪಾಸ್ಟ್ ಟೆನ್ಸ್ ನಲ್ಲಿ. ಹಾಗಾದ್ರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಡೂ ಡಸ್ ಯೂಸ್ ಮಾಡ್ಕೊಳ್ಳಿ, ಪಾಸ್ಟ್ ಟೆನ್ಸ್ ನಲ್ಲಿ ಡಿಡ್ ಯೂಸ್ ಮಾಡ್ಕೊಳ್ಳಿ. ಬಿಲೋ ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್. ಓಕೆ, ಹಾಗಾದ್ರೆ ಒನ್ ಬೈ ಒನ್ ನೋಡೋದಾದ್ರೆ ಫಸ್ಟ್ ಎಕ್ಸಾಂಪಲ್, he eats banana. In this sentence there is no helping verb. ಸೊ ಇದರಲ್ಲಿ ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಇದ್ರ ನಾನು ಇವಾಗ ಹೇಳಿದ್ದೀನಿ, ಟೆನ್ಸ್ಗಳು ನಾಲೆಜ್ಗಳು ಇರಲೇಬೇಕಾಗುತ್ತೆ ನಿಮ್ಗೆ ಯಾವಾಗ ಈ ಕ್ವಶನ್ ಟ್ಯಾಗ್ಸ್ ಗಳನ್ನ ತಿಳ್ಕೋಬೇಕಾದ್ರೆ. ಹಿ ಈಟ್ಸ್ ಬನಾನಾ ಅಂತ ಹೇಳುತ್ತೆ ಸೆಂಟೆನ್ಸ್. ಫಸ್ಟ್ ಆಫ್ ಆಲ್ ದಿ ಸ್ಟೇಟ್ಮೆಂಟ್ ಇಟ್ ಈಸ್ ಇನ್ ವಿಚ್ ಟೆನ್ಸ್, ಯಾವ ಟೆನ್ಸ್ ನಲ್ಲಿ ಇದೆ ಅನ್ನೋದು ತಿಳ್ಕೋಬೇಕಾಗುತ್ತೆ. ಇಲ್ಲಿ ಟೆನ್ಸ್ ಗಳು ನಾಲೆಜ್ ನಮ್ಗೆ ಇರಲೇಬೇಕು. ಹಿ ಈಟ್ಸ್ ಬನಾನಾ, ದ ಸ್ಟೇಟ್ಮೆಂಟ್ ಇಟ್ ಈಸ್ ಇನ್. ಸೊ ನಮ್ಗೆ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀವ. ಹಿ ಸಬ್ಜೆಕ್ಟ್ ಇದೆ, ಈಟ್ಸ್, ಹಿ ಸಿ ಇಟ್ ಬಂದ್ರೆ ವರ್ಬ್ ಗಳಿಗೆ ಎಸ್ ಪ್ರತ್ಯಯ ಯೂಸ್ ಮಾಡ್ತೀವ. ಸೊ ಹಾಗಾದ್ರೆ ಇಲ್ಲಿ V1 ಇದೆ, ಬನಾನಾ ಆಬ್ಜೆಕ್ಟ್ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಏನ್ ಯೂಸ್ ಮಾಡ್ಬೇಕಂತ ಹೇಳಿದನ ನಾನು, ಹೆಲ್ಪಿಂಗ್ ವರ್ಬ್ಸ್ ಗಳು ಡೂ ಡಸ್. ಸೊ ನೋಡಿ ಟೆನ್ಸ್ ಗಳು ಯಾವ ಸೆಂಟೆನ್ಸ್ ಗಳು ಯಾವ ಟೆನ್ಸ್ ನಲ್ಲಿ ಇದೆ ಅನ್ನೋದು ತಿಳ್ಕೊಳ್ಳಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹಿ ಸಿ ಇಟ್ ಥರ್ಡ್ ಪರ್ಸನ್ ಸಿಂಗುಲರ್. ಈ ಥರ್ಡ್ ಪರ್ಸನ್ ಸಿಂಗುಲರ್ ಅಥವಾ ಈಕ್ವಲೆಂಟ್ ನೌನ್ಸ್ಗಳು, ಇಟ್ ಮೀನ್ಸ್ ರೋಹನ್ ಅಥವಾ ರೋಹಿಣಿ. ಸೊ ನೌನ್ಗಳು ಬರ್ಬೋದು. ಸೊ ವಿ ಹ್ಯಾವ್ ಟು ಟೇಕ್ ವಾಟ್ ಆಸ್ ಅ ಹೆಲ್ಪಿಂಗ್ ವರ್ಬ್ಸ್. ಇಲ್ಲಿ ಏನ್ ಯೂಸ್ ಮಾಡ್ಬೇಕು, ಡಸ್ ಯೂಸ್ ಮಾಡ್ಕೋಬೇಕು. ಥರ್ಡ್ ಪರ್ಸನ್ ಸಿಂಗುಲರ್ ಅಂಡ್ ಈಕ್ವಲೆಂಟ್ಸ್ ನೌನ್ಸ್. ಸೊ ಇನ್ನುಳಿದವು ಫಸ್ಟ್ ಪರ್ಸನ್ ಸಿಂಗುಲರ್, ದೆನ್ ಸೆಕೆಂಡ್ ಪರ್ಸನ್ ಯು, ಅಂಡ್ ಥರ್ಡ್ ಪರ್ಸನ್ ಪ್ಲೂರಲ್ ದೇ. ಸೊ ಇವುಗಳೆಲ್ಲ ಬಂದ್ರೆ ನಾವೇನ್ ಯೂಸ್ ಮಾಡ್ಕೋಬೇಕು, ಡೂ ಯೂಸ್ ಮಾಡ್ಕೋಬೇಕು. ಇದ್ರ ಈಕ್ವಲೆಂಟ್ ನೌನ್ಸ್ಗಳು ಇರ್ಬೋದು ಅಥವಾ ಸ್ಟೂಡೆಂಟ್ಸ್. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಡೂ ಎಲ್ಲಿ ತೆಗೆದುಕೊಳ್ಬೇಕು, ಡಸ್ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ ಅಥವಾ ಈಕ್ವಲೆಂಟ್ಸ್ ನೌನ್ ಬಂದ್ರೆ ಡಸ್ ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ಪರ್ಸನ್ ಸಿಂಗುಲರ್ ಅಥವಾ ಪ್ಲೂರಲ್ ವಿ, ಅಥವಾ ಸೆಕೆಂಡ್ ಪರ್ಸನ್ ಸಿಂಗುಲರ್ ಆರ್ ಪ್ಲೂರಲ್, ಅಥವಾ ಥರ್ಡ್ ಪರ್ಸನ್ ಪ್ಲೂರಲ್ ಅಥವಾ ನೌನ್ಗಳು. ಇದ್ರ ಈಕ್ವಲೆಂಟ್ ನೌನ್ಗಳು ಬಂದ್ರೆ ನಾವು ಡೂ ಯೂಸ್ ಮಾಡ್ಕೋಬೇಕಂತ ಹೇಳುತ್ತೆ ರೂಲು. ಏತಕ್ಕೆ ಇನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನೋಡಿ, ಹಿ ಇದೆ. ಹಿ ನಿಮ್ಗೆ ಟ್ಯಾಗ್ ಕ್ವಶನ್ ನಲ್ಲಿ ಹೇಳ್ತಾ ಇದ್ದೆ ನಾನು ಪ್ರೀವಿಯಸ್ ವಿಡಿಯೋ ಕ್ಲಾಸ್ ನಲ್ಲಿ. ಕ್ವಶನ್ ಟ್ಯಾಗ್ಸ್ ಗಳನ್ನ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ನಲ್ಲಿ ಏನ್ ಆಲ್ವೇಸ್ ಅದನ್ನ ಯೂಸ್ ಆಸ್ ಅ ಪ್ರನೌನ್ ಅಂತ ಹೇಳ್ತಾ ಇದ್ದೆ. ಬಟ್ ಆಲ್ರೆಡಿ ಪ್ರನೌನ್ ನಲ್ಲಿ ಕೊಟ್ಬಿಟ್ಟಿದ್ದಾನೆ. ನೌನ್ ಇದ್ರೆ ಇಟ್ ಶುಡ್ ಬಿ ಚೇಂಜ್ ಇಂಟು ಪ್ರನೌನ್. ನೌನ್ ಇದ್ರೆ ಪ್ರನೌನ್ ಚೇಂಜ್ ಮಾಡ್ಕೊಳ್ಳಿ. ಆಲ್ರೆಡಿ ಪ್ರನೌನ್ ಕೊಟ್ಬಿಟ್ಟಿದ್ದಾನೆ. ಬಟ್ ಇದು ನಮ್ಗೆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೆಕ್ಸ್ಟ್ ಏನು, ಬಟ್ ದೇರ್ ಈಸ್ ನೋ ಹೆಲ್ಪಿಂಗ್ ವರ್ಬ್. ಯಾಕೆ ಟ್ಯಾಗ್ ಕ್ವಶನ್ಸ್ ಗಳನ್ನ ಮಾಡ್ಬೇಕಾದ್ರೆ ನಮ್ಗೆ ವಿ ಶುಡ್ ಟೇಕ್ ಫಸ್ಟ್ ವಾಟ್, ಹೆಲ್ಪಿಂಗ್ ವರ್ಬ್ ಅಕಾರ್ಡಿಂಗ್ ಟು ದಿಸ್ ರೂಲ್. ಈ ರೂಲ್ ಏನ್ ಹೇಳ್ತಾ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ಅದು ಹಿ ಸಿ ಇಟ್, ಇಟ್ ಮೀನ್ಸ್ ಥರ್ಡ್ ಪರ್ಸನ್ ಸಿಂಗುಲರ್ ಇದ್ರೆ
we should take what? Does. Next, statement check ಮಾಡ್ಕೊಳ್ಳಿ, it is positive or negative. ಸೆಂಟೆನ್ಸ್ ಪಾಸಿಟಿವ್ ನಲ್ಲಿ ಇದೆಯೋ ನೆಗೆಟಿವ್ ನಲ್ಲಿ ಇದೆಯೋ ನೋಡ್ಕೋಬೇಕು. ಹಾಗಾದ್ರೆ ಸ್ಟೇಟ್ಮೆಂಟ್ ಇಟ್ ಈಸ್ ಇನ್ ಪಾಸಿಟಿವ್ ನಲ್ಲಿ ಇದೆ. ಸೊ ಪಾಸಿಟಿವ್ ನಲ್ಲಿ ಇದ್ರೆ ಅದನ್ನೇ ಇಟ್ ಶುಡ್ ಬಿ ಚೇಂಜ್ ಇಂಟು ನೆಗೆಟಿವ್. ಸೊ ಅದನ್ನೇ ನೆಗೆಟಿವ್ ಮಾಡ್ಬೇಕಾದ್ರೆ ಡಸ್ ನಾಟ್ ಅಂತ ಬರೀ ಕೂಡುದು, ಅದ್ರ ಶಾರ್ಟ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಬೇಕು ಅಂತ ನಾನು ಹೇಳಿದ್ದೀನ ಪ್ರೀವಿಯಸ್ ಕ್ಲಾಸ್ ನಲ್ಲಿ. ಡಸಂಟ್. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ ನೋಡ್ಕೋಬೇಕು. ನೌನ್ ಇದ್ರೆ ಪ್ರನೌನ್ ಚೇಂಜ್ ಮಾಡ್ಬೇಕು, ಪ್ರನೌನ್ ಕೊಟ್ಟಿದ್ರೆ ಆಸ್ ಇಟ್ ಈಸ್ ಹಾಕೋಬೇಕು. ದ ಆನ್ಸರ್ ಈಸ್ ಡಸಂಟ್ ಹಿ. ವಾಟ್ ಇಸ್ ದ ಆನ್ಸರ್? ಡಸಂಟ್ ಹಿ. ಕ್ಲಿಯರ್? ದ ನೆಕ್ಸ್ಟ್ ಎಕ್ಸಾಂಪಲ್, ರಾಜು ಡ್ರಿಂಕ್ಸ್ ವಾಟರ್. ನೋಡಿ ಹಿಯರ್ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ? ರಾಜು. ರಾಜು ಇಟ್ಸ್ ಅ ನೌನ್. ಟ್ಯಾಗ್ ಕ್ವಶನ್ಸ್ ಗಳನ್ನ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ನಲ್ಲಿ ಯಾವಾಗ್ಲೂ ಅದನ್ನೇ ಪ್ರನೌನ್ ಕನ್ವರ್ಟ್ ಮಾಡ್ಬೇಕು. ರಾಜು ಚೇಂಜ್ ಇಂಟು ಹಿ. ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್. ಸೊ ಒಂದ್ ಪಾಯಿಂಟ್ ಕ್ಲಿಯರ್ ಮಾಡಿದ್ವಾ ನಾವು. ಸಬ್ಜೆಕ್ಟ್ ಇದ್ದದನ್ನ ಪ್ರನೌನ್ ಮಾಡ್ಕೊಂಡಿವ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇಲ್ಲ ಇಲ್ಲಿ. ಸೊ ನಾನು ಹೇಳಿದಿನ ರೂಲು, ಯಾವ ಟೆನ್ಸ್ ನಲ್ಲಿ ಇದೆ ಸೆಂಟೆನ್ಸ್ ಚೆಕ್ ಮಾಡ್ಕೋಬೇಕು. ರಾಜು ಡ್ರಿಂಕ್ಸ್ ವಾಟರ್ ಇದೆ, ಇಟ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾಕೆ? ಸಬ್ಜೆಕ್ಟ್ ಡ್ರಿಂಕ್ಸ್ V1 ಪ್ಲಸ್ ಎಸ್. ಈ ಸೀಟ್ ಬಂದ್ರೆ ವರ್ಬ್ಗಳಿಗೆ ನಾವು ಎಸ್ ಆಡ್ ಮಾಡ್ತೀವ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ, ಅಥವಾ ನೌನ್ಗಳು ಇರಬಹುದು ಅದು. ಓಕೆನಾ? ನೆಕ್ಸ್ಟ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ರಾಜು, ಅದರಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಇಟ್ಸ್ ಈಕ್ವಲೆಂಟ್ ನೌನ್ಗಳು ಬಂದ್ರೆ ನಾವೇನ್ ಯೂಸ್ ಮಾಡ್ಬೇಕಂತ ಹೇಳಿದನ ನಾನು? ಎಸ್, ಡಸ್. ಓಕೆನಾ? ಡಸ್. ಸೆಂಟೆನ್ಸು ಪಾಸಿಟಿವ್ ನಲ್ಲಿ ಇದೆ, ಸೊ ನೆಗೆಟಿವ್ ಮಾಡ್ಕೊಳ್ಳಿ, ಡಸಂಟ್. ರಾಜು ಚೇಂಜ್ ಇಂಟು ಹಿ. ವಾಟ್ ಇಸ್ ದ ಆನ್ಸರ್? ಡಸಂಟ್ ಹಿ. ಡಸಂಟ್ ಹಿ. ಸೊ ನೆಕ್ಸ್ಟ್ ಬನ್ನಿ, ಥರ್ಡ್ ಎಕ್ಸಾಂಪಲ್. ಐ ಈಟ್ ಆನ್ ಆಪಲ್. ಸ್ಟೇಟ್ಮೆಂಟ್ ಯಾವ ಟೆನ್ಸ್ ನಲ್ಲಿ ಇದೆ ನೋಡ್ಕೊಳ್ಳಿ. ಐ ಇಟ್ಸ್ ಅ ಸಬ್ಜೆಕ್ಟ್, ಈಟ್ V1 ಆಬ್ಜೆಕ್ಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಫಾರ್ಮುಲಾ ಏನಾಗುತ್ತೆ? ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ವರ್ಬ್ V2 ಇರುತ್ತೆ ಸಿಂಪಲ್ ಪಾಸ್ಟ್ ಟೆನ್ಸ್. V2 ಬಂದ್ರೆ ಹೆಲ್ಪಿಂಗ್ ವರ್ಬ್ ಡಿಡ್ ಇರುತ್ತೆ. ಓಕೆನಾ? ಕ್ಲಿಯರ್? ಹಾಗಾದ್ರೆ ಇಲ್ಲಿ ಐ ಈಟ್ ಆನ್ ಆಪಲ್, ಹಿಯರ್ ಸ್ಟೇಟ್ಮೆಂಟ್ ಇಟ್ ಇಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವ. ಟು ಡಸ್, ಹಿ ಸಿ ಇಟ್ ಇಟ್ಸ್ ಈಕ್ವಲೆಂಟ್ ನೌನ್ಗಳು ಬಂದ್ರೆ ಡಸ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು. ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಐ ಇದೆ, ಐ ಫಸ್ಟ್ ಪರ್ಸನ್ ಸಿಂಗುಲರ್ ಇದೆ. ಫಸ್ಟ್ ಪರ್ಸನ್ ಸಿಂಗುಲರ್ ಬಂದ್ರೆ ಏನ್ ಯೂಸ್ ಮಾಡ್ಕೋಬೇಕು? ಡೂ ಯೂಸ್ ಮಾಡ್ಕೋಬೇಕು. ಓಕೆನಾ? ಡೂ. ಸೊ ನಾನು ಇಲ್ಲಿ ಏನ್ ತೆಗೆದುಕೊಳ್ತಾ ಇದ್ದೇನಾ? ಡೂ. ಸೆಂಟೆನ್ಸ್ ಪಾಸಿಟಿವ್ ನಲ್ಲಿದೆ, ನೆಗೆಟಿವ್ ಮಾಡ್ಕೊಳ್ಳಿ, ಡೋಂಟ್. ನೆಕ್ಸ್ಟ್ ಸಬ್ಜೆಕ್ಟ್ ಏನಿದೆ? ಐ ಇದೆ. ಕ್ಲಿಯರ್? ಐ ಇದೆ. ಐ ಆಲ್ರೆಡಿ ಪ್ರನೌನ್ ನಲ್ಲಿದೆ. ಆನ್ಸರ್ ಈಸ್ ಡೋಂಟ್ ಐ. ವಾಟ್ ಇಸ್ ದ ಆನ್ಸರ್? ಡೋಂಟ್ ಐ. ಕ್ಲಿಯರ್? ಡೋಂಟ್ ಐ. ನೆಕ್ಸ್ಟ್ ಬನ್ನಿ, ಚಿಲ್ಡ್ರನ್ ಪ್ಲೇ ಫುಟ್ಬಾಲ್ ಇದೆ. ಸೊ ಚಿಲ್ಡ್ರನ್ ಇಸ್ ಅ ಸಬ್ಜೆಕ್ಟ್. ಪ್ಲೇ is a V1 object, subject plus V1 plus object, simple present tense formula. ಸೊ ಹಾಗಾದ್ರೆ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು? ವೆರಿ ಇಂಪಾರ್ಟೆಂಟ್. ಚಿಲ್ಡ್ರನ್ ಅನ್ನೋದೇನಿದೆ? ಪ್ಲೂರಲ್ ಇದೆ. ಬಟ್ ಇಲ್ಲಿ ಥರ್ಡ್ ಪರ್ಸನ್ ಪ್ಲೂರಲ್ ಗೊತ್ತಲ್ವಾ? ದೇ. ಸೊ ಅದ್ರ ಈಕ್ವಲೆಂಟ್ ನೌನ್ಗಳು ಬಂದ್ರೆ ಇಲ್ಲಿ ಏನ್ ತೆಗೆದುಕೊಳ್ಳೋಣ? ಡೂ. ಕ್ಲಿಯರ್? ಸೆಂಟೆನ್ಸ್ ಪಾಸಿಟಿವ್ ಇದೆ, ನೆಗೆಟಿವ್ ಮಾಡ್ಕೊಳ್ಳಿ, ಡೋಂಟ್. ಚಿಲ್ಡ್ರನ್ ಅನ್ನೋದು ನೌನ್ ಇದೆ, ಇಟ್ ಶುಡ್ ಬಿ ಚೇಂಜ್ ಇಂಟು ಪ್ರನೌನ್. ಪ್ರನೌನ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಡೋಂಟ್ ದೇ. ವಾಟ್ ಇಸ್ ಆನ್ಸರ್? ಡೋಂಟ್ ದೇ. ಕ್ಲಿಯರ್? ಸೊ ನೆಕ್ಸ್ಟ್ ಬನ್ನಿ,
The last example, Rohini ate ಅಂತ ಇದೆ ನೋಡಿ, ate. Eat its past tense what? Ate. Rohini, it is a subject. Ate. V2 ಇದೆ, ಸೊ ಡಿಫ್ರೆಂಟ್ ಆಗಿದೆ ನೋಡಿ ಈ ಸೆಂಟೆನ್ಸ್. ಸಬ್ಜೆಕ್ಟ್ V2, an apple, ಆಬ್ಜೆಕ್ಟ್ ಇದೆ. ರಾಣಿ ate an apple, subject plus V2 plus object, subject plus V2 object, simple past tense. So ಇಲ್ಲಿ there will be only one helping verb, that is did. Simple past tense ಬಂದ್ರೆ ಒಂದೇ helping verb ಇರುತ್ತೆ, that is did only. Either it is ಅದು first person, second person, third person, whatever it. So ಅಲ್ಲಿ only one helping verb, that is did. ಸೊ ಹಾಗಾದ್ರೆ ಇಲ್ಲಿ ಡಿಡ್ ತೆಗೆದುಕೊಳ್ತಾ ಇದ್ದೇನೆ ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್ ಸೆಂಟೆನ್ಸ್ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ನೋಡ್ಕೊಳ್ಳಿ. ಸೆಂಟೆನ್ಸ್ ಸ್ಟೇಟ್ಮೆಂಟ್ ಪಾಸಿಟಿವ್ ನಲ್ಲಿದೆ, ಪಾಸಿಟಿವ್ ಇದ್ರೆ ಅದನ್ನ ಟ್ಯಾಗ್ ಕ್ವಶನ್ ನಲ್ಲಿ ಅಕಾರ್ಡಿಂಗ್ ಟು ರೂಲ್ ಅದನ್ನೇ ನೆಗೆಟಿವ್ ಮಾಡ್ಕೋಬೇಕು, ಡಿಡಂಟ್. ಸೊ ರೋಹಿಣಿ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ ನೋಡ್ಕೊಳ್ಳಿ. ರೋಹಿಣಿ ನೌನ್ ಇದೆ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ. ನೌನ್ ಇಟ್ ಶುಡ್ ಬಿ ಚೇಂಜ್ ಇಂಟು ಪ್ರನೌನ್ ಗೆ ಕನ್ವರ್ಟ್ ಮಾಡಿ. ಸಿ, ರೋಹಿಣಿ ಅನ್ನೋದು ಫೆಮಿನೈನ್ ಜೆಂಡರ್. ಸೊ ಹಾಗಾದ್ರೆ ಆನ್ಸರ್ ಈಸ್ ಡಿಡಂಟ್ ಸಿ. ಕ್ಲಿಯರ್? ಐ ಹೋಪ್ ಯು ಅಂಡರ್ಸ್ಟುಡ್ 6 ರೂಲ್. 6 ರೂಲ್ ಅರ್ಥ ಆಗಿದೆ ಅನ್ಕೊಂಡಿದ್ದೀರಾ? ನೆಕ್ಸ್ಟ್ ಐ ವಿಲ್ ಗೋ ವಿತ್ 7th ರೂಲ್. So before start the 7th rule, before discuss the 7th rule, ಆಲ್ರೆಡಿ ನಿಮ್ಗೆ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರು ಮುಖ್ಯ ಶಾಖೆ, ಅದರ ಒಂದು ಉಪಶಾಖೆ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ. ಸೊ ಅದೇ ಈ ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಗಿರಿನಗರ. ಸೊ ಗಿರಿನಗರ SDM ಎಂಜಿನಿಯರಿಂಗ್ ಕಾಲೇಜ್. ಸೊ ಅದು ಆರ್ಯಭಟ PU ಕಾಲೇಜ್ ಎದುರುಗಡೆ, ಕಲಗಡಿಗಿ ರಸ್ತೆ, ಧಾರವಾಡ. ಸೊ ನಮ್ಮ ಈ ಒಂದು ಬೇಸಿಗೆ ತರಬೇತಿಯನ್ನ ಈ 2025-26ನೇ ಅಕಾಡೆಮಿಕ್ ಇಯರ್ ನಲ್ಲಿ ಆಲ್ರೆಡಿ ಈಗ ಪ್ರವೇಶಗಳು ಪ್ರಾರಂಭವಾಗಿದ್ದು, ಅದು ವಿಶೇಷವಾಗಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದಿನ 4 ಮತ್ತು 5ನೇ ತರಗತಿ CBSE ICSE ಸ್ಟೇಟ್, ಅದು ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ. ಸೊ ಲಿಮಿಟೆಡ್ ಸೀಟ್ಸ್ ಓನ್ಲಿ ಅವೈಲೇಬಲ್. ಸೊ ಕೇವಲ ಲಿಮಿಟೆಡ್ ಸೀಟ್ಸ್ ಗಳು ಇರುತ್ತೆ. ಅದು ರೆಸಿಡೆನ್ಸಿಯಲ್ ಮತ್ತು ನಾನ್ ರೆಸಿಡೆನ್ಸಿಯಲ್. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ಗಳಿಗೆ ಕರೆಯನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ಒಂದು ರೂಲ್ ಅನ್ನ ನೋಡೋದಾದ್ರೆ ವಾಟ್ ಟೆಲ್ಸ್ ಅಸ್ 7th ರೂಲ್. 7ನೇ ರೂಲ್ ನಮ್ಗೆ ಏನ್ ಹೇಳ್ತಾ ಇದೆ? ಓಕೆ, ಫಾರ್ ಇಂಪ್ಯಾರೇಟಿವ್ ಸೆಂಟೆನ್ಸ್. ಸೊ ನಿಮ್ಗೆ ಸೆಂಟೆನ್ಸ್ ಅಂಡ್ ಇಟ್ಸ್ 5 ಕೈಂಡ್ಸ್ ನಲ್ಲಿ ನಾವು ನೋಡ್ಬೋದು. ಏನೋ ಅಸರ್ಟಿವ್, ಇಂಟ್ರಾಗೇಟಿವ್, ಇಂಪ್ಯಾರೇಟಿವ್, ಎಕ್ಸ್ಕ್ಲಾಮೇಟರಿ ಅಂಡ್ ಆಪ್ಟೇಟಿವ್ ಅಂತೇಳಿ. ಬಟ್ ಇಂಪ್ಯಾರೇಟಿವ್ ಇಟ್ ಟೆಲ್ಸ್ ಅಸ್ ವಾಟ್? ಕಮಾಂಡ್, ರಿಕ್ವೆಸ್ಟ್, ಅಡ್ವೈಸ್. ಓಕೆನಾ? ಈ ಕಮಾಂಡು ಮತ್ತು ರಿಕ್ವೆಸ್ಟ್, ಅಡ್ವೈಸ್, ಸಜೆಷನ್ ಬಗ್ಗೆ ಹೇಳುತ್ತೆ ಈ ಇಂಪ್ಯಾರೇಟಿವ್. ಹಾಗಾದ್ರೆ ಈ ಇಂಪ್ಯಾರೇಟಿವ್ ಸೆಂಟೆನ್ಸ್ ಏನಾದ್ರು ಸ್ಟೇಟ್ಮೆಂಟ್ ಇಂಪ್ಯಾರೇಟಿವ್ ಸೆಂಟೆನ್ಸ್ ನಲ್ಲಿ ಇದ್ದು ಒಂದ್ ವೇಳೆ ಲೆಟಸ್ ಅನ್ನೋದು ಬಂದಿದ್ರೆ ನೋಡಿ, ಇಲ್ಲೆಲ್ಲ ಲೆಟಸ್ ಅಂತ ಬಂದಿದೆ. ಲೆಟಸ್, 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 ವೆರಿ ಇಂಪಾರ್ಟೆಂಟ್. ವೆನ್ ಆ ಸಜೆಷನ್, ನಾನು ಇವಾಗ ಹೇಳಿದಿನ ಇಂಪ್ಯಾರೇಟಿವ್ ಸೆಂಟೆನ್ಸ್ ಏನ್ ಹೇಳುತ್ತೆ? ಕಮಾಂಡು, ರಿಕ್ವೆಸ್ಟ್, ಅಡ್ವೈಸ್, ಸಜೆಷನ್. ಓಕೆನಾ? ಸೊ ಇದ್ರ ಬಗ್ಗೆ ಹೇಳುತ್ತೆ. ಇಟ್ ಟೆಲ್ಸ್ ಅಸ್ ಅಬೌಟ್ ಕಮಾಂಡ್, ರಿಕ್ವೆಸ್ಟ್, ಅಡ್ವೈಸ್, ಸಜೆಷನ್ or proposal is being made. The question tag will be. ಸೊ ನೋಡಿ, ಇದು ಒಂದು ವಿಶೇಷ ರೂಲ್ ಅಂತ ಹೇಳ್ಬೋದು. ಇದು ಇಲ್ಲಿ ಪಾಸಿಟಿವ್ ನೆಗೆಟಿವ್ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಅದು ಇಂಪಾರ್ಟೆಂಟ್ ಅಲ್ಲ ನಮ್ಗೆ. ಈ ಇಂಪ್ಯಾರೇಟಿವ್ ಸೆಂಟೆನ್ಸ್ ಲೆಟ್ ಅಸ್ ಗೋ ಫಾರ್ ಮೂವಿ, ಲೆಟ್ ಅಸ್ ಗೋ ಫಾರ್ ಮೂವಿ. ಇದು ಸ್ಟೇಟ್ಮೆಂಟ್ ಇಂಪ್ಯಾರೇಟಿವ್ ನಲ್ಲಿದೆ. ಲೆಟ್ ಅಸ್, ಅವನೇನ್ ಮಾಡ್ತಾ ಇದ್ದಾನೆ, ಅವನ್ಗೆ ಲೆಟ್ ಅಸ್ ಗೋ ಫಾರ್ ಮೂವಿ ಅಂತ ಹೇಳ್ತಾ ಇದ್ದೇನೆ, ಅಡ್ವೈಸ್ ಮಾಡ್ತಾ ಇದ್ದೇನೆ, ಸಲಹೆ ಕೊಡ್ತಾ ಇದ್ದೇನೆ. ಏನೋ ನಾವಿವಾಗ ಮೂವಿಗೆ ಹೋಗೋಣ, ಲೆಟ್ ಅಸ್. ಈ ರೀತಿ ಇಂಪ್ಯಾರೇಟಿವ್ ಸೆಂಟೆನ್ಸ್ ಒಂದು ಲೆಟ್ ಅಸ್ ಅಂತ ಬಂದ್ರೆ
ಸೊ ಟ್ಯಾಗ್ ಕ್ವಶನ್ ಏನ್ ಯೂಸ್ ಮಾಡ್ಬೇಕಂತ ಹೇಳುತ್ತೆ ಇಲ್ಲಿ ರೂಲ್ ನಲ್ಲಿ, ಶಾಲ್ ವಿ, ಶಾಲ್ ವಿ, ಶಾಲ್ ವಿ, ಶಾಲ್ ವಿ, ಲೆಟ್ ಅಸ್ ಹೆಲ್ಪ್ ಟು ಕಂಪ್ಲೀಟ್ ದ ವರ್ಕ್. ಸೊ ಈ ರೀತಿ ಲೆಟ್ ಅಸ್ ಅನ್ನೋದು ಬಂದ್ರೆ ನಾವು ಏನ್ ಯೂಸ್ ಮಾಡ್ಬೇಕು ಅದನ್ನ ಆಸ್ ಅ ಟ್ಯಾಗ್ ಕ್ವಶನ್, ಆಸ್ ಅ ಶಾಲ್ ವಿ, ಶಾಲ್ ವಿ, ಶಾಲ್ ವಿ. Let us go to meet her. Let us work together. So beginning of the sentence, ವಾಕ್ಯದ ಮೊದಲು ಏನಿದೆ, ಸೊ let us ಅನ್ನೋದು ಬಂದ್ರೆ ಟ್ಯಾಗ್ ಕ್ವಶನ್ ಏನಾಗಿರುತ್ತೆ ಅಂತ ಹೇಳುತ್ತೆ ರೂಲು, shall we. Very important. Next point. Got it? Got it? Next. 8th rule. So ಈ 8th ರೂಲ್ ಏನ್ ಹೇಳ್ತಾ ಇದೆ ನೋಡೋದಾದ್ರೆ, ಫಾರ್ ಇಂಪೇರೇಟಿವ್ ಸೆಂಟೆನ್ಸಸ್ ಹ್ಯಾವಿಂಗ್, ನೋಡಿ ಒಂದ್ ವೇಳೆ ಈ ಸೆಂಟೆನ್ಸ್ ಗಳಲ್ಲಿ ನಥಿಂಗ್, ಎನಿಥಿಂಗ್, everything, something as the subject, the question tag will have it as the pronoun. First of all, you try to understand the rule. ಈ ರೂಲ್ ಅನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಒಂದ್ ವೇಳೆ ಈ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಎವ್ರಿಥಿಂಗ್, ನಥಿಂಗ್, ಸಮಥಿಂಗ್, ಎನಿಥಿಂಗ್, ಥಿಂಗ್, ಈ ರೀತಿ ಕೆಲವು ಶಬ್ದಗಳು ಬಂದ್ರೆ ಅವುಗಳನ್ನೇ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿದ್ರೆ ಅವುಗಳನ್ನೇ ಏನ್ ಯೂಸ್ ಮಾಡ್ಬೇಕು ನಾವು, ಪ್ರನೌನ್ಗಳಾಗಿ ಇಟ್ ಅಂತ ಯೂಸ್ ಮಾಡ್ಕೋಬೇಕು. ಏನಂತ ಯೂಸ್ ಮಾಡ್ಕೋಬೇಕು, ಇಟ್. ಇಲ್ಲಿ ಹೇಳ್ತೇನೆ ನೋಡಿ. ಫಾರ್, ಮತ್ತೊಮ್ಮೆ ನೋಡೋದಾದ್ರೆ, ಫಾರ್ ಇಂಪೇರೇಟಿವ್ ಸೆಂಟೆನ್ಸ್ ಹ್ಯಾವಿಂಗ್ ನಥಿಂಗ್, ಎನಿಥಿಂಗ್, ಎವ್ರಿಥಿಂಗ್, ಸಮಥಿಂಗ್ ಆಸ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಬೇಸ್ ಮೇಲೆ ಇವು ಈ ರೀತಿಯಾಗಿ ಎವ್ರಿಥಿಂಗ್, ನಥಿಂಗ್, ಸಮಥಿಂಗ್, ಎನಿಥಿಂಗ್. ಸಬ್ಜೆಕ್ಟ್ ಪ್ಲೇಸ್ ಗಳಲ್ಲಿ ಬಂದ್ರೆ as the subject, the question tag will have it as the pronoun. So ಇವನ್ನ ಏನ್ ಚೇಂಜ್ ಮಾಡ್ಬೇಕಂತ ಹೇಳುತ್ತೆ, ಇಟ್, ಇದನ್ನೇ ಇಟ್, ಇದನ್ನೇ ಇಟ್, ಇದನ್ನೇ ಇಟ್, ಇಟ್. ಕ್ಲಿಯರ್? ಓಕೆ, 1 ಪಾಯಿಂಟ್ ಅರ್ಥ ಮಾಡ್ಕೊಂಡ್ರ? ಸೊ ನೆಕ್ಸ್ಟ್ ಬರೋಣ. ಟ್ಯಾಗ್ ಕ್ವಶನ್ಸ್ ಗಳನ್ನ ಮಾಡ್ಬೇಕಾದ್ರೆ, ಸೊ ವಿ ಶುಡ್ ಟೇಕ್ ಫಸ್ಟ್ ವಾಟ್, ಹೆಲ್ಪಿಂಗ್ ವರ್ಬ್. ಸೊ ಇನ್ ದಿಸ್ ಸೆಂಟೆನ್ಸ್, what is the helping verb? Everything is clear. Is it is what? Is it is the helping verb. ನಾನು ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ತಾ ಇದ್ದೀನಿ, is. ಸೆಂಟೆನ್ಸ್ ನೋಡ್ಕೊಳ್ಳಿ, everything it is not a negative word, everything it is a positive word. So everything is clear ಇದೆ. ಸೊ ನಾನು ಇಲ್ಲಿ ಹೆಲ್ಪಿಂಗ್ ವರ್ಬ್ ತಗೊಳ್ತಾ ಇದ್ದೀನ, ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, it should be changed into negative. ಓಕೆನಾ? ಹಾಗಾದ್ರೆ ಇಲ್ಲಿ isn't. ಸೊ ಹಾಗಾದ್ರೆ ಎವ್ರಿಥಿಂಗ್ ಈಸ್ ಕ್ಲಿಯರ್. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ತಾ ಇದ್ದೀನಿ, isn't. ನೆಕ್ಸ್ಟ್ ಎವ್ರಿಥಿಂಗ್ ಇಟ್ ಶುಡ್ ಬಿ ಚೇಂಜ್ ಇಂಟು ಅಕಾರ್ಡಿಂಗ್ ಟು ರೂಲ್. ರೂಲ್ ಏನ್ ಹೇಳ್ತಾ ಇದೆ, ಇಟ್ ಅಂತ ಯೂಸ್ ಮಾಡ್ಕೊಳ್ಳಿ. ದ ಆನ್ಸರ್ ಈಸ್ isn't it. ದ ಆನ್ಸರ್ ಈಸ್ isn't it. ಕ್ಲಿಯರ್? ಸೊ ನೆಕ್ಸ್ಟ್ ಬನ್ನಿ. ಸೊ ಬಟ್ ಸರ್ ಇಲ್ಲಿ ಪಾಸಿಟಿವ್, ನೆಗೆಟಿವ್ ಮತ್ತೆ ಇದು ಇಂಪ್ಯಾರೇಟಿವ್ ಅಲ್ವಾ? ಸೊ ಲೆಟಸ್ ಅನ್ನೋದು ಬಂದ್ರೆ ಮಾತ್ರ ನಾನು ಹೇಳಿದೆ, ನಾನು ಲೆಟಸ್ ಅನ್ನೋ ಒಂದು ಸೆಂಟೆನ್ಸ್ ಗಳಲ್ಲಿ ಲೆಟಸ್ ಅನ್ನೋದು ಬಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿ ಪಾಸಿಟಿವ್ ನೆಗೆಟಿವ್ ನೋಡದೆ ಶಾಲ್ ವಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಒಂದು ಲಾಸ್ಟ್ ಒಂದು ರೂಲ್ ನಲ್ಲಿ. ಬಟ್ ಇಲ್ಲಿ ಇಂಪ್ಯಾರೇಟಿವ್ ಇರ್ಬೋದು, ಬಟ್ ಎವ್ರಿಥಿಂಗ್, ನಥಿಂಗ್, ಸಮಥಿಂಗ್ ಇಂಥವು ಬಂದ್ರೆ ಅದನ್ನೇ ಇಟ್ ಯೂಸ್ ಮಾಡ್ಕೊಳ್ಳಿ. ಅದು ಪಾಸಿಟಿವ್ ನೆಗೆಟಿವ್ ಇದೆಯೋ ನೋಡ್ಕೊಳ್ಳಿ. ಸೆಂಟೆನ್ಸ್ ಪಾಸಿಟಿವ್ ಇದೆ, ಹೆಲ್ಪಿಂಗ್ ವರ್ಬ್ ಈಸ್ ಇದೆ, ಈಸ್ ತೆಗೆದುಕೊಂಡಿದ್ದೀನ. ಪಾಸಿಟಿವ್ ಇದ್ದದಕ್ಕೆ ನೆಗೆಟಿವ್ ಈಸಂಟ್ ಮಾಡ್ತಾ ಇದ್ದೀನ. ಎವ್ರಿಥಿಂಗ್, ನಥಿಂಗ್, ಸಮಥಿಂಗ್, ಎನಿಥಿಂಗ್ ಅನ್ನೋದು ಬಂದ್ರೆ ಇಟ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ವಾಟ್ ಇಸ್ ದ ಆನ್ಸರ್?
isn't it? Clear? So next one, nothing comes from nothing. ನೋಡಿ ಸ್ವಲ್ಪ ಡಿಫರೆಂಟ್ ಆಗಿದೆ ಇಲ್ಲಿ. ಸೊ ನಾವು ಪ್ರಾಪರ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ. ಏನು ನಥಿಂಗ್ ಅನ್ನೋದು ಇಟ್ಸ್ ಅ ನೆಗೆಟಿವ್ ವರ್ಡ್, ಹೌದಲ್ವಾ? ನೆಗೆಟಿವ್ ವರ್ಡ್, ವರ್ಡೇ ಹೇಳ್ಬಿಡುತ್ತೆ. ಬಟ್ ನಿಮ್ಗೆ ಹೇಳಿದಿನ ಎವ್ರಿಥಿಂಗ್, ನಥಿಂಗ್ ಇವೆಲ್ಲ ಬಂದ್ರೆ ಏನ್ ಯೂಸ್ ಮಾಡ್ಕೋಬೇಕು? ಪ್ರನೌನ್ ಅಲ್ಲಿ ಇಟ್. ಬಟ್ ಇಲ್ಲಿ ಸರ್ ಹೆಲ್ಪಿಂಗ್ ವರ್ಬ್ ಇಲ್ಲ, ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್. ಸೆಂಟೆನ್ಸ್ ನೋಡ್ಕೊಳ್ಳಿ, ಇಟ್ ಬಂದಿದೆ ವರ್ಬ್ಗಳಿಗೆ V1 ಇದೆ, ಎಸ್ ಪ್ರತ್ಯಯ ಬರುತ್ತೆ. ಹಿ ಸಿ ಇಟ್ ಬಂದೆ ವರ್ಬ್ಗಳಿಗೆ ಎಸ್ ಪ್ರತ್ಯಯ ಇರುತ್ತೆ. ಯಾವ ಟೆನ್ಸ್ ಆಯ್ತು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಡೂ ಡಸ್. ಸೊ ಥರ್ಡ್ ಪರ್ಸನ್ ಸಿಂಗುಲರ್, ಹಿ ಸಿ ಇಟ್. ನಥಿಂಗ್ ಅನ್ನೋದನ್ನ ನಾವೇನ್ ಮಾಡ್ಕೋಬೇಕಂತ ಹೇಳಿದಿನ? ನಥಿಂಗ್, ಎನಿಥಿಂಗ್, ಎವ್ರಿಥಿಂಗ್, ಸಮಥಿಂಗ್ ಬಂದ್ರೆ ಅದನ್ನ ಇಟ್ ಯೂಸ್ ಮಾಡ್ಕೋಬೇಕು. ಸೊ ಹಾಗಾದ್ರೆ ಇಲ್ಲಿ ನಾನು ಇಟ್ ಇದೆ, ಸೊ ಏನ್ ತೆಗೆದುಕೊಳ್ತಿದ್ದೀನ? ಡಸ್ ತೆಗೆದುಕೊಳ್ತಾ ಇದ್ದೀನ. ಸೆಂಟೆನ್ಸ್ ಇಲ್ಲಿ ನಥಿಂಗ್ ಅನ್ನೋದಿದೆ, ನೆಗೆಟಿವ್ ಫಾರ್ಮ್ ಆಗುತ್ತೆ, ಪಾಸಿಟಿವ್ ಮಾಡ್ಕೊಳ್ಳಿ. ಸೊ ಇದನ್ನ ನಥಿಂಗ್ ಅನ್ನೋದು ಪ್ರನೌನ್ಗೆ ಕನ್ವರ್ಟ್ ಮಾಡಿದಾಗೆ ಇಟ್ ಆಗುತ್ತೆ, ಡಸ್ ಇಟ್. ಕ್ಲಿಯರ್? ಸೊ ಡಸ್ ಇಟ್, ಡಸ್ ಇಟ್. ನೆಕ್ಸ್ಟ್ ಒನ್, everything has gone bad today. So here the word everything is a positive word. Already use ಮಾಡಿದನ everything, ಬಟ್ ಇವೆಲ್ಲ ಏನಾಗ್ತವೆ ಅಂತ ಹೇಳಿದೆ ನಾನು? ಇಟ್. ಓಕೆನಾ? ಸೊ ಹೆಲ್ಪಿಂಗ್ ವರ್ಬ್ ಏನಿದೆ ಹಿಯರ್ ಗಿವನ್ ಹೆಲ್ಪಿಂಗ್ ವರ್ಬ್ ಆಸ್ ಅ ಹ್ಯಾಸ್. ಸೊ ಹ್ಯಾಸ್ ಇದೆ. ಸೊ ನಾನೇನ್ ತೆಗೆದುಕೊಳ್ತಾ ಇದ್ದೀನ? ಹ್ಯಾಸ್. ಸೆಂಟೆನ್ಸ್ ನೋಡಿ, ಪಾಸಿಟಿವ್ ನೆಗೆಟಿವ್, ಎವ್ರಿಥಿಂಗ್ ಇಟ್ಸ್ ಅ ಪಾಸಿಟಿವ್ ವರ್ಡ್, ನಾಟ್ ಅ ನೆಗೆಟಿವ್ ವರ್ಡ್. ಸೊ ಹಾಗಾಗಿ ಅದನ್ನ ನೆಗೆಟಿವ್ ಮಾಡ್ಕೊಳ್ಳಿ, ಹ್ಯಾಸಂಟ್. ಸೊ ಇಲ್ಲಿ ಎವ್ರಿಥಿಂಗ್ ಅನ್ನೋದನ್ನ ಇಟಿಗೆ ಚೇಂಜ್ ಮಾಡ್ಕೊಳ್ಳಿ. ಯಾಕೆ? ರೂಲ್ ಹೇಳುತ್ತೆ ಸಮಥಿಂಗ್, ಎನಿಥಿಂಗ್, ಎವ್ರಿಥಿಂಗ್ ಬಂದ್ರೆ ಅದನ್ನೇ ಇಟ್ ಅಂತ ಚೇಂಜ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಸೊ ಹಾಗಾದ್ರೆ ಹ್ಯಾಸಂಟ್ ಇಟ್, ಹ್ಯಾಸಂಟ್ ಇಟ್ ಕ್ವಶನ್ ಮಾರ್ಕ್. ಕ್ಲಿಯರ್? So next one, something is wrong. Helping verb is ಇದೆ, something ಇದನ್ನ it ಗೆ ಚೇಂಜ್ ಮಾಡ್ಕೊಳ್ಳಿ. ಸೆಂಟೆನ್ಸ್ ಪಾಸಿಟಿವ್, ಯಾಕೆ? ಸಮಥಿಂಗ್ ಇಟ್ಸ್ ಅ ಪಾಸಿಟಿವ್ ವರ್ಡ್, ಇಟ್ಸ್ ನಾಟ್ ಅ ನೆಗೆಟಿವ್. ಸೊ ಹಾಗಾದ್ರೆ isn't ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡ್ಕೋಬೇಕು. ರೂಲ್ ಅನ್ನು ನೆನಪು ಹಾರ್ಬಾರ್ದು, ಡೋಂಟ್ ಫಾರ್ಗೆಟ್. isn't something change into it, the answer is isn't it. Clear? So next point, last example, anything will happen. So anything change into it. The helping verb is, so tag question ಅನ್ನು ಮಾಡಬೇಕಾದ್ರೆ helping verb ತೆಗೆದುಕೊಳ್ಳಿ ಮೊದಲು, will. So sentence anything, it is a positive word, ಪಾಸಿಟಿವ್ ವರ್ಡ್ ಇದೆ. ಸೊ ಪಾಸಿಟಿವ್ ವರ್ಡ್ ಇದ್ರೆ ನಾವು ನೆಗೆಟಿವ್ ಮಾಡ್ಕೋಬೇಕು. ಸೊ ಏನಾಯ್ತು? ವಿಲ್ 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 ನಾಟ್ ಅಂತಂದ್ರೆ ಶಾರ್ಟ್ ಫಾರ್ಮ್ ಏನ್ ಮಾಡ್ತೀವ? ಓಂಟ್. ವಿಲ್ ನಾಟ್ ಓಂಟ್ ಅಂತ ಯೂಸ್ ಮಾಡ್ಬೋದು. ಓಂಟ್ ಇಲ್ಲಿದೆ. ಸೊ ಎನಿಥಿಂಗ್ ಇಟ್ ಶುಡ್ ಬಿ ಚೇಂಜ್ ಇಂಟು ಇಟ್. ಏನಾಯ್ತು? ಓಂಟ್ ಇಟ್. ಕ್ಲಿಯರ್? ಓಂಟ್ ಇಟ್, ಓಂಟ್ ಇಟ್. will not the short form ಏನಾಗುತ್ತೆ? won't. won't. Clear? Understood? 8th rule. Okay. Next I will go with the last rule. Okay, we will see what else is the last rule. Before discuss the 9th rule, I am going to tell you something about summer vacation. ನೋಡಿ, ಇಲ್ಲಿ ಸಮ್ಮರ್ ವೆಕೇಶನ್ ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರು ಮುಖ್ಯ ಶಾಖೆ. ಈ ಮುಖ್ಯ ಶಾಖೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವೇನ್ ಮಾಡ್ತಾ ಇದೀವ, ವಿಶೇಷವಾಗಿ ಈ 6th, 7th, 8th ಮತ್ತು 9th, 10th ಈ ಒಂದು ಮಕ್ಕಳಿಗೆ
ಅದು CBSE ಇರ್ಬಹುದು, ಸ್ಟೇಟ್ ಸಿಲೆಬಸ್, ಸ್ಟೇಟ್ ಬೋರ್ಡ್ ಇರ್ಬಹುದು. ಹಾಗಾದ್ರೆ ಇಲ್ಲಿ ವಿಷಯ ಯಾವ ಸಬ್ಜೆಕ್ಟ್ಗಳಲ್ಲಿ ನಾವು ಟೀಚ್ ಮಾಡಾಗತ್ತೆ ಅಂತಂದ್ರೆ ಮ್ಯಾಥಮೆಟಿಕ್ಸ್, ಸೈನ್ಸ್, ಇಂಗ್ಲಿಷ್. ಸೊ ಇಂಗ್ಲಿಷ್ ನಲ್ಲಿ ಗ್ರಾಮರ್ ಮತ್ತು ಸ್ಪೋಕನ್ ಇರುತ್ತೆ ನಿಮ್ಗೆ. ಸೊ ಅದು ವಿಶೇಷವಾಗಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್, ಅನುಭವವನ್ನ ಹೊಂದಿರತಕ್ಕಂಥ ಶಿಕ್ಷಕ ವೃಂದದಿಂದ. ಅದು ಧಾರವಾಡ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಕೇರಳ ಇರ್ಬೋದು, ಇನ್ನು ಮುಂತಾದ ಸ್ಥಳಗಳಿಂದ ನಾವು ವಿಶೇಷವಾದಂತಹ ಶಿಕ್ಷಕರುಗಳಿಂದ ಬೋಧನೆಯನ್ನು ಮಾಡಿಸಲಾಗುತ್ತಿದ್ದು. ಸೊ ಇಲ್ಲಿ ಕೇವಲ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಷ್ಟೇ ಇರುತ್ತಾ? ನೋ, ಇವನ್ ಕರಿಕ್ಯುಲಮ್ ಆಕ್ಟಿವಿಟೀಸ್ ಆಲ್ಸೋ ಅವೈಲೇಬಲ್. ಸೊ ಕರಿಕ್ಯುಲಮ್ ಆಕ್ಟಿವಿಟೀಸ್ ನಲ್ಲಿ ಯೋಗ ಇರ್ಬೋದು, ಕರಾಟೆ ಇರ್ಬೋದು, ಡ್ಯಾನ್ಸಿಂಗ್, ಸಿಂಗಿಂಗ್. ಸೊ ಇಷ್ಟು ಕರಿಕ್ಯುಲಮ್ ಆಕ್ಟಿವಿಟೀಸ್ ಕೂಡ ಮಕ್ಕಳಿಗೆ ಇಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ಬಸ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಹಾಗಾದ್ರೆ ಯಾವ ಸ್ಥಳದಲ್ಲಿ ನಡೆಸ್ತಾ ಇದೆ ಈ ಒಂದು ಕೋಚಿಂಗ್ ಸೆಂಟರ್ ನಂದೆ, ಕೋಚಿಂಗ್ ಕ್ಲಾಸ್ ಅಂತಂದ್ರೆ ಐಕಾನ್ ಫ್ಯೂಚರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮುಚ್ಚೋಳ ಕ್ಯಾಂಪ್, ಸಿಂಧನೂರು. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ, ಈ ನಂಬರ್ಗಳಿಗೆ ಕರೆಯನ್ನ ಮಾಡೋದ್ರ ಮೂಲಕ ನಿಮ್ಮ ಪ್ರವೇಶವನ್ನ ಪಡೆದುಕೊಳ್ಳಿ ಅಥವಾ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ನಮ್ಮ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ನಲ್ಲಿ ನಾಟ್ ಓನ್ಲಿ 6th, 7th, 8th, 9th, 10th, ಇವನ್ 4th and 5th ಈ ವಿದ್ಯಾರ್ಥಿಗಳಿಗೆ ಬೇಸಿಗೆ ತರಬೇತಿಯನ್ನ ಈಗ ಆಲ್ರೆಡಿ ಪ್ರಾರಂಭ ಮಾಡಿದ್ದು. ಸೊ ನೀವು ಪ್ರವೇಶವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ಒಂದು ರೂಲ್ ಅನ್ನ ಮತ್ತೆ ನಾನು ಮುಂದುವರಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಕೊನೆಯದಾಗಿ 9th ರೂಲ್. ಸೊ ವಾಟ್ ಟೆಲ್ಸ್ ಅಸ್ ದ 9th ರೂಲ್? ಈ 9th ರೂಲ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, when the subject of the sentence, ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ, ವಾಕ್ಯದ ಒಂದು ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ anyone, no one, anybody, nobody, none, neither, everyone, everybody, someone, somebody, ಈ ಒಂದು ಶಬ್ದಗಳು, ವಿಶೇಷವಾಗಿ ಈ ಒಂದು ಶಬ್ದಗಳು ಏನಾದ್ರೂ ಸಬ್ಜೆಕ್ಟ್ ಪ್ಲೇಸ್ಗಳಲ್ಲಿ ಬಂದ್ರೆ we use the pronoun as a they. ನನ್ನ ಮೇಲೆ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ಒಂದು ಶಬ್ದಗಳು ಏನಾದ್ರೂ ಎನಿವನ್, ನೋ ಒನ್, ನೇದರ್, ಎವ್ರಿವನ್, ಸಮ್ವನ್, ಸಂಬಡಿ, ಎವ್ರಿಬಡಿ ಸಬ್ಜೆಕ್ಟ್ ಪ್ಲೇಸ್ ಗಳಲ್ಲಿ ಬಂದ್ರೆ ಇಟ್ ಶುಡ್ ಬಿ ಚೇಂಜ್ ಇಂಟು, ಅದನ್ನ ಯಾವುದಕ್ಕೆ ಕನ್ವರ್ಟ್ ಮಾಡ್ಬೇಕಂತ ಹೇಳುತ್ತೆ? ದೇ. ಸೊ ಪ್ರೀವಿಯಸ್ ನಲ್ಲಿ ರೂಲ್ ಅಲ್ಲಿ ಇಟ್ಗೆ ಚೇಂಜ್ ಮಾಡಿದೀವ, ಬಟ್ ಈ ಒಂದು ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಈ ಒಂದು ಎನಿಬಡಿ, ನೋಬಡಿ, ನನ್, ನೇದರ್, ಎವ್ರಿವನ್ ಏನಾದ್ರು ಬಂದ್ರೆ ಇಟ್ ಶುಡ್ ಬಿ ಚೇಂಜ್ ಇಂಟು ದೇ. ಓಕೆನಾ? ಎಸ್. ವಿಲ್ ಸಿ ದ ಫಸ್ಟ್ ಎಕ್ಸಾಂಪಲ್. ಒಂದೇ ಎಕ್ಸಾಂಪಲ್ ನೋಡೋದಾದ್ರೆ, anyone can attend the function. ಸೊ ನಿಮ್ಗೆ ಇಲ್ಲಿದೆ anyone ಒಂದು ಬಂದಿದೆ. anyone ಅನ್ನೋದು ಬಂದ್ರೆ ಏನ್ ಚೇಂಜ್ ಮಾಡ್ಕೋಬೇಕಂತ ಹೇಳಿದೆ ನಾನು? ದೇ. ಯಾಕೆ? ರೂಲ್ ಹೇಳ್ತಿದೆ, ಅಕಾರ್ಡಿಂಗ್ ಟು ರೂಲ್. ಹಾಗಾದ್ರೆ anyone can attend the function. ಸೊ anyone ಅನ್ನೋದನ್ನ ನಾನು ದೇ ಚೇಂಜ್ ಮಾಡಿದೆ. ಹೆಲ್ಪಿಂಗ್ ವರ್ಬ್. ವಾಟ್ ಇಸ್ ದ ಹೆಲ್ಪಿಂಗ್ ವರ್ಬ್? ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಏನಿದೆ ನೋಡ್ಕೊಳ್ಳಿ, ಕ್ಯಾನ್. Sentence positive or negative? Sentence anyone can attend the function. Anyone, it is a positive sentence. No one ಅದು ನೆಗೆಟಿವ್ ಆಗುತ್ತೆ. Anyone it is a positive. ಸೊ ಹಾಗಾದ್ರೆ ಹೆಲ್ಪಿಂಗ್ ವರ್ಡ್ ತೆಗೆದುಕೊಂಡೆ. ಸೊ ನೆಗೆಟಿವ್, ಪಾಸಿಟಿವ್ ಇದೆ, ನೆಗೆಟಿವ್ ಮಾಡ್ಕೊಳ್ಳಿ. ಕಾಂಟ್ ಶಾರ್ಟ್ ಫಾರ್ಮ್.
ಕೆನಾಟ್ ದೋ ಶಾರ್ಟ್ ಫಾರ್ಮ್ ಏನಾಗುತ್ತೆ? ಕಾಂಟ್. ಕಾಂಟ್. ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಎನಿವನ್ ಇದೆ. ಎನಿವನ್ ಬಂದ್ರೆ ಅದನ್ನ ಏನ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋನು? ದೇ. ವಾಟ್ ಇಸ್ ದ ಆನ್ಸರ್? ಕಾಂಟ್ ದೇ. ವಾಟ್ ಇಸ್ ದ ಆನ್ಸರ್? ಕಾಂಟ್ ದೇ. ನೋಡಿ, ಇದು ವಿಶೇಷವಾಗಿ SSLC ಮಕ್ಕಳಿಗೆ ಅದು ಫಸ್ಟ್ ಲ್ಯಾಂಗ್ವೇಜ್ ಇರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಇರ್ಬೋದು. ನಾಟ್ ಓನ್ಲಿ SSLC, ಇವನ್ ಸೈನಿಕ್ ಮಕ್ಕಳಿಗೆ ಇರ್ಬೋದು. ಓಕೆನಾ? ಇವನು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್, ಅದು TET ಅನ್ನ ಪ್ರಿಪರೇಷನ್ ಮಾಡ್ತಿರ್ತಕ್ಕಂತ ಒಂದು ಆಸ್ಪಿರೆಂಟ್ಸ್ ಇರ್ಬೋದು, SSC ಇರ್ಬೋದು. ಓಕೆ, ಅವ್ರಿಗೆ ಇದು ಒಂದು ಉಪಯುಕ್ತವಾದಂತ ಮಾಹಿತಿ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ನೆಕ್ಸ್ಟ್ ಒನ್, ನನ್ ಕ್ಯಾನ್ ಸೇ ಸೋ. ಸೊ ಸೆಂಟೆನ್ಸ್ ಹೇಳ್ತಾ ಇದೆ ನನ್. ಸೊ ನನ್ ಇಟ್ ಈಸ್ ವಾಟ್? ನನ್ ಇಟ್ ಈಸ್ ನೆಗೆಟಿವ್ ವರ್ಡ್. ಸೊ ನನ್ ಬಂದ್ರೆ ಸೊ ಅದನ್ನ ದೇ ಚೇಂಜ್ ಮಾಡ್ಕೊಳ್ಳಿ. ದೇ. ಸೊ ವಾಟ್ ಇಸ್ ದ ಹೆಲ್ಪಿಂಗ್ ವರ್ಬ್? ಹೆಲ್ಪಿಂಗ್ ವರ್ಬ್ ಈಸ್ ಕ್ಯಾನ್ ಇದೆ. ಬಟ್ ನನ್ ಅನ್ನೋದು ನೆಗೆಟಿವ್ ವರ್ಡ್ ಇದೆ. ಸೆಂಟೆನ್ಸ್ ನೆಗೆಟಿವ್ ನಲ್ಲಿದ್ರೆ ಟ್ಯಾಗ್ ಕ್ವಶನ್ ಇಟ್ ಶುಡ್ ಬಿ ಚೇಂಜ್ ಇಂಟು ಪಾಸಿಟಿವ್ ಅಂತ ರೂಲ್ ಹೇಳ್ತಾ ಇದೆ. ಸೊ ಇನ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್ ನಲ್ಲಿ ನಾನು ಹೇಳಿದ್ದೇನೆ. ಸೊ ಹಾಗಾದ್ರೆ ಇಲ್ಲಿ ಕ್ಯಾನ್ ನಾಟ್, ಡೋಂಟ್ ಯೂಸ್ ನಾಟ್ ಬಿಕಾಸ್ ನೆಗೆಟಿವ್ ಆಲ್ರೆಡಿ ಇದೆ. ಸೆಂಟೆನ್ಸ್ ಪಾಸಿಟಿವ್ ನಲ್ಲಿ ಮಾಡ್ಕೊಳ್ಳಿ. ನನ್ ಚೇಂಜ್ ಇಂಟು ದೇ. ಸೊ ವಾಟ್ ಇಸ್ ಆನ್ಸರ್? ವಾಟ್ ಇಸ್ ಆನ್ಸರ್? ಕ್ಯಾನ್ ದೇ. ಅಂಡರ್ಸ್ಟುಡ್? ನೆಕ್ಸ್ಟ್, nobody asked for me. Nobody asked for me. ಇಲ್ಲಿ nobody ಅನ್ನೋ ವರ್ಡ್ ಬಂದ್ರೆ ಅದನ್ನೇನ್ ಚೇಂಜ್ ಮಾಡ್ಕೊಳ್ಳಿ ಮೊದಲು? ದೇ. ದೇ. ಸೊ ಅದರಲ್ಲಿ ದೇ ಇಲ್ಲಿ ವರ್ಬ್ ಏನಿದೆ? V2 ದಲ್ಲಿದೆ. ಸಬ್ಜೆಕ್ಟ್ V2 ಆಯ್ತು. ನೆಕ್ಸ್ಟ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್. ಯಾವ ಫಾರ್ಮುಲಾ ಇದು? ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮುಲಾ. ಸೊ ಅದ್ರ ಹೆಲ್ಪಿಂಗ್ ವರ್ಬ್ ಏನ್ ಬರುತ್ತೆ? ಡಿಡ್ ಬರುತ್ತೆ. ಸೆಂಟೆನ್ಸ್ ನೋಡ್ಕೊಳ್ಳಿ, ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ? ನೋಬಡಿ. ಸೊ ನೋಬಡಿ ನೆಗೆಟಿವ್. ಸೊ ಇಟ್ ಶುಡ್ ಬಿ ಚೇಂಜ್ ಇಂಟು ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ಕೊಳ್ಳಿ. ಡೋಂಟ್ ಯೂಸ್ ನಾಟ್. ನೋಬಡಿ ಅದನ್ನ ದೇ ಯೂಸ್ ಮಾಡ್ಕೊಳ್ಳಿ. ವಾಟ್ ಇಸ್ ದ ಆನ್ಸರ್? ಡಿಡ್ ದೇ. ಡಿಡ್ ದೇ. Clear? Next example. Somebody live here. ಸೆಂಟೆನ್ಸ್ ನ ಅರ್ಥ ಮಾಡ್ಕೊಳ್ಳಿ. ಯಾವ ಟೆನ್ಸ್ ನಲ್ಲಿ ಇದೆ ನೋಡ್ಕೊಳ್ಳಿ. ಸಂಬಡಿ ಚೇಂಜ್ ಇಂಟು ಸಂಬಡಿ ಬಂದ್ರೆ ಏನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ? ದೇ. ದೇ. ಸೊ ಲೀವ್ ಅನ್ನೋದೇನಿದೆ? V1 ಇದೆ. ಆಬ್ಜೆಕ್ಟ್. ಓಕೆ, ಸಬ್ಜೆಕ್ಟ್ ಪ್ಲಸ್ V1 ಬಂತು. V1 ಇದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಲ್ಲಿ ದೇ ಬಂದ್ರೆ ನಾನು ಹೇಳಿದಿನ ಥರ್ಡ್ ಪರ್ಸನ್ ಪ್ಲೂರಲ್ ಬಂದ್ರೆ ದೇ ಅನ್ನೋದು ಇಟ್ಸ್ ಎಕ್ವಿವೆಲೆಂಟ್ ನೌನ್ಗಳು ಬಂದ್ರೆ ನಾವೇನ್ ಯೂಸ್ ಮಾಡ್ತೀವ? ಡೂ ತೆಗೆದುಕೊಳ್ತೀವ. ಸೊ ನಾನೇನ್ ತೆಗೆದುಕೊಳ್ತಾ ಇದೀನಿ? ಡೂ. ಸಂಬಡಿ ಲೀವ್ ಹಿಯರ್ ಪಾಸಿಟಿವ್ ಇದೆ, ನೆಗೆಟಿವ್ ಮಾಡ್ಕೊಳ್ಳಿ. ಡೋಂಟ್. ಸಂಬಡಿ ಚೇಂಜ್ ಇಂಟು ದೇ. ವಾಟ್ ಇಸ್ ದ ಆನ್ಸರ್? ಡೋಂಟ್ ದೇ. ಕ್ಲಿಯರ್? ಓಕೆ. ಕೊನೆಯದಾಗಿ ಎಕ್ಸಾಂಪಲ್ಸ್ ಗಳು ನೋಡೋದಾದ್ರೆ, ನೋಬಡಿ ವಾಸ್ ಲೇಟ್. ಸೊ ನೋಬಡಿ ಅನ್ನೋದು ನೆಗೆಟಿವ್ ವರ್ಡ್ ಇದೆ, ಬಟ್ ಹೆಲ್ಪಿಂಗ್ ವರ್ಡ್ ವಾಸ್ ಇದೆ. ಡೋಂಟ್ ಯೂಸ್ ಟ್ಯಾಗ್ ಕ್ವೆಶ್ಚನ್ ಅಲ್ಲಿ ನಾಟ್ ಯೂಸ್ ಮಾಡ್ಕೊಡ್ದು. ನೆಗೆಟಿವ್ ಸೆಂಟೆನ್ಸ್ ಇದೆ, ಪಾಸಿಟಿವ್ ನಾಗಿ ಮಾಡ್ಕೋಬೇಕು. ವಾಸ್. ನೋಬಡಿ ಚೇಂಜ್ ಇಂಟು ದೇ. ಬಟ್ ಇಲ್ಲಿ ವಾಸ್ ದೇ ಅಂತ ಹೇಳಿದ್ರೆ ರಾಂಗ್. ಏತಕ್ಕೆ ಇಟ್ ಈಸ್ ರಾಂಗ್. ಸೊ ವಾಸ್ ದೇ ಅಂತ ಯೂಸ್ ಮಾಡ್ಕೊಡ್ದು. ಎಸ್, ದೇ ಬಂದ್ರೆ ನಾವು ಯಾವಾಗ್ಲೂ ವರ್ ಯೂಸ್ ಮಾಡ್ತೀವ, ವಾಸ್ ಯೂಸ್ ಮಾಡೋದಿಲ್ಲ. ಯಾಕೆ? ಪ್ಲೂರಲ್ ಬಂದ್ರೆ ಇಲ್ಲಿ ಪ್ಲೂರಲ್ ಬಂದ್ರೆ ವಾಸ್ ಯೂಸ್ ಮಾಡ್ಕೊಡ್ದು. ಥರ್ಡ್ ಪರ್ಸನ್ ಪ್ಲೂರಲ್ ಇದೆ. ಪ್ಲೂರಲ್ ಇದ್ದಾಗೆ ನಾವೇನ್ ಯೂಸ್ ಮಾಡ್ಬೇಕು? ಅಲ್ಲಿ ಪ್ಲೂರಲ್ ವರ್ಬ್ಸ್ ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಪ್ಲೂರಲ್ ವರ್ಬ್ಸ್. ಸೊ ಹಾಗಾದ್ರೆ ಡೋಂಟ್ ಯೂಸ್ ವಾಸ್, ವರ್ ದೇ ಇಟ್ಸ್ ದ ರೈಟ್ ಆನ್ಸರ್. ನೋಡಿ, ಈ ರೀತಿ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ.
ಸೊ ಅದ್ರಲ್ಲಿ ವಾಸ್ ಅಂತ ಬರೆದ್ರೆ ರಾಂಗ್. ಯಾಕೆ ಹೆಲ್ಪಿಂಗ್ ವರ್ಬ್ ವಾಸ್ ಕೊಟ್ಬಿಟ್ಟಿರಲ್ಲ ಸರ್. ಸೊ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ನೋ ಬಡಿ ಚೇಂಜ್ ಇಂಟು, ಸೊ ನಾನು ಹೇಳಿದೆ ನೋ ಬಡಿ ಇವು ಬಂದ್ರೆ ದೇ ಚೇಂಜ್ ಮಾಡ್ಬೇಕು. ಸೊ ದೇ ಬಿಫೋರ್ ನಾವೇನಾದ್ರು ವಾಸ್ ಯೂಸ್ ಮಾಡ್ಲಿಕ್ಕೆ ಆಗುತ್ತಾ? ಇಸ್ ಇಟ್ ಪಾಸಿಬಲ್? ನೋ. ಹಾಗಾದ್ರೆ ಇಲ್ಲಿ ದೇ ಬಂದ್ರೆ ನಾವು ಎಲ್ಲಿ ಯೂಸ್ ಮಾಡ್ಬೇಕು? ಬಿಫೋರ್ ವಾಸ್ ಯೂಸ್ ಮಾಡ್ಬಾರ್ದು. ಇನ್ಸ್ಟೆಡ್ ಆಫ್ ವಾಸ್ ಬದಲಾಗಿ ವರ್ ದೇ ಯೂಸ್ ಮಾಡ್ಕೋಬೇಕು. ಕ್ಲಿಯರ್? ಲಾಸ್ಟ್ ಒನ್, everybody is there in the garden. So ನೋಡಿ, everybody change into they. They third person plural ಇದೆ, third person plural. Helping verb is ಇದೆ. ಒಂದ್ ವೇಳೆ ಹೆಲ್ಪಿಂಗ್ ವರ್ಬ್ ಈಸ್ ಬಂದಿದೆ, ಈಸ್ ತೆಗೆದುಕೊಂಡು ಈ ಸೆಂಟೆನ್ಸ್ ಪಾಸಿಟಿವ್ ಇದೆ ಅಂತ ತಿಳ್ಕೊಂಡು ನಾವೇನಾದ್ರೂ ಈಸಂಟ್ ದೇ ಅಂತ ಹಾಕಿದ್ರೆ ಇಟ್ ಈಸ್ ರಾಂಗ್ ಅಕಾರ್ಡಿಂಗ್ ಟು ಗ್ರಾಮರ್. ಗ್ರಾಮರ್ ಪ್ರಕಾರ ಅದು ತಪ್ಪಾಗಿ ಹೋಗುತ್ತೆ. ಸೊ ಅದಕ್ಕೆ ಗ್ರಾಮರ್ ಇಸ್ ದ ಸ್ಟ್ರಕ್ಚರ್ ಅಂಡ್ ಸಿಸ್ಟಮ್ ಆಫ್ ಅ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು. ಅದರದೇ ಆದಂತ ಒಂದು ಸಿಸ್ಟಮ್ ಇದೆ, ಅದರದೇ ಆದಂತ ಒಂದು ಸ್ಟ್ರಕ್ಚರ್ ಇದೆ. ಸೊ ಈಸ್ ಬಂದ್ರೆ ಇಲ್ಲಿ ದೇ ಬಂದಿದೆ, ಇಲ್ಲಿ ಈಸ್ ಇದೆ. ಇಲ್ಲಿ ಪ್ಲೂರಲ್ ಇದ್ದಾಗ ನಾವೇನಾದ್ರು ಕೆಲವು ಯೂಸ್ ಈಸ್, ವೇರ್ ಶುಡ್ ವಿ ಯೂಸ್ ಈಸ್? ಈಸ್ ಇಟ್ ಈಸ್ ಯೂಸ್ ಓನ್ಲಿ ಫಾರ್ ಸಿಂಗುಲರ್. ಸೊ ಡೋಂಟ್ ಯೂಸ್ ಈಸ್. ಸೊ ಏನಾಗುತ್ತೆ? ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ, ಆರ್ ಯೂಸ್ ಮಾಡ್ಕೊಳ್ಳಿ. ಸೆಂಟೆನ್ಸ್ ಏನಿದೆ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ಪ್ರೆಸೆಂಟ್ ಟೆನ್ಸ್ ಇಲ್ಲಿ ಈಸ್ ಕೊಟ್ಟಿದ್ರೆ ದೇ ಬಂದ್ರೆ ಈಸ್ ಅಂಟ್ ದೇ ಅನ್ನಕ್ ಆಗೋದಿಲ್ಲ. ಸೊ ಆರ್ ಅಂಟ್ ದೇ ಆಗ್ಬೇಕು. ಯಾಕೆಂದ್ರೆ ದೇ ಬಂದ್ರೆ ಆರ್ ಬರುತ್ತೆ. ಆರ್ ಅಂಟ್ ದೇ ಇಟ್ ಇಸ್ ದ ರೈಟ್ ಆನ್. ಕ್ಲಿಯರ್? ಆರ್ ಅಂಡ್ ದೇ ಇಟ್ ಇಸ್ ದ ರೈಟ್ ಆನ್ಸರ್. ಸೊ ಇದು ವೆರಿ ಇಂಪಾರ್ಟೆಂಟ್ ರೂಲ್ ಅಂತ ಹೇಳ್ಬಹುದು. ಸೊ ಇದುವರೆಗೂ ಇನ್ ಟುಡೇಸ್ ಕ್ಲಾಸ್ ನಮ್ಮ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿರಂತರವಾಗಿ ಆ ಉಚಿತವಾದಂತ ಆನ್ಲೈನ್ ಕ್ಲಾಸ್ಗಳು ಕೊಡ್ತಲೇ ಬರ್ತಾ ಇದೀವಿ. ಅದು ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು, ಗ್ರಾಮೀಣ ಪ್ರದೇಶದ ಮಕ್ಕಳು ಇರ್ಬೋದು. ಸೊ ನಾಟ್ ಓನ್ಲಿ ಫಾರ್ ಸೈನಿಕ್, ಕಿತ್ತೂರು ಸೈನಿಕ್, RMS, ಇವನ್ SSLC ಮಕ್ಕಳಿಗೂ ಕೂಡ ಇದು ಉಪಯುಕ್ತವಾದಂತ ಮಾಹಿತಿ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಅದು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಅವರಿಗೂ ಕೂಡ ಇದು ಉಪಯುಕ್ತವಾದಂತ ಮಾಹಿತಿ ಅಂತ ಹೇಳ್ತಾ ಇದ್ದೀನಿ. ಇದುವರೆಗೂ ನನ್ನ ಈ ಒಂದು ವಿಡಿಯೋ ಕ್ಲಾಸ್ ಅನ್ನ ಯಾರು ನೋಡಿ ಇದರ ಸದುಪಯೋಗ ಪಡೆದುಕೊಂಡಿದ್ರು, ಇನ್ನು ಯಾರು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನು ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮಗೆ ಹೆಚ್ಚಿಗೆ ಇನ್ನೂ ವಿಡಿಯೋಗಳು ಬೇಕಾದ್ರೆ, ಇದೇ ರೀತಿಯಾದಂತ ಉಪಯುಕ್ತವಾದಂತ ಮಾಹಿತಿ ವಿಡಿಯೋಗಳು ಬೇಕಾದ್ರೆ ಸಬ್ಸ್ಕ್ರೈಬ್ ಬೆಲ್ ಬಟನ್ ಒತ್ತಿ ಹೆಚ್ಚಿನ ಒಂದು ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರೂ ಅಡ್ಮಿಷನ್ಸ್ಗಳಿಗೆ ಅಥವಾ ಎನ್ಕ್ವೈರಿ, ಈ ಪ್ರವೇಶ ಅಡ್ಮಿಷನ್ ಎನ್ಕ್ವೈರಿ ಏನಾದ್ರೂ ಬೇಕಾದ್ರೆ ಈ ನಂಬರ್ಗಳಿಗೆ ಕರೆ ಮಾಡಿ, ವಾಟ್ಸಪ್ ನಂಬರ್ಗಳಿಗೆ ಸೊ ಮಾಹಿತಿಯನ್ನು ಕೊಡಿ ಅಂತ ಹೇಳ್ತಾ, ಸೊ ನಿಮ್ಮ ಗೆಳೆಯರಿಗೆ ಇದನ್ನ ಹೆಚ್ಚೆಚ್ಚು ಶೇರ್ ಮಾಡಿ, ನಿಮ್ಮ ಗೆಳೆಯರಿಗೂ ಕೂಡ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ಕ್ಲಾಸ್ ಅನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.